ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆದ ಒಬ್ಬ ಪರ್ಸನ್ಗೆ ಟೆಲಿಪತಿ ಮೆಸೇಜ್ ಕಳ್ಸೋದು ಹೇಗೆ ಅಂತ ನಾನು ನಿಮ್ಗೆ ಒಂದು ಪವರ್ಫುಲ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಮೊದಲು ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಟೆಲಿಪತಿ ನಿಜವಾಗಿಯೂ ವರ್ಕ್ ಆಗುತ್ತಾ ಅಂತ. ಟೆಲಿಪತಿ ಅಂದ್ರೆ ನೀವು ಒಬ್ಬ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅದೇ ಸಮಯದಲ್ಲಿ ಆ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದು. ಅಂದ್ರೆ ನೀವು ಯಾವ್ದನ್ನಾದ್ರೂ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದನ್ನಾದ್ರೂ ಥಿಂಕ್ ಮಾಡ್ತಾ ಇದ್ದೀರಾ, ಅದೇ ಸಮಯದಲ್ಲಿ ಆ ಪರ್ಸನ್ ಕೂಡ ಅದೇ ವಿಷಯವನ್ನ ಫೀಲ್ ಮಾಡ್ತಾ ಅಥವಾ ಅದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಅಂದ್ರೆ ನೀವು ಮತ್ತೆ ಆ ಪರ್ಸನ್ ಒಂದೇ ರೀತಿಯ ಫೀಲಿಂಗ್ ಮತ್ತು ವೈಬ್ರೇಷನ್ ಅನುಭವಿಸ್ತಿರ್ತೀರಾ. ಆಗ ಅವರು ನಿಮ್ಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡಬಹುದು ಅಥವಾ ನಿಮ್ಮ ಜೊತೆ ಮಾತಾಡಬಹುದು. ತುಂಬಾ ಜನರು ಟೆಲಿಪತಿ ಅಂದ್ರೆ ಯಾವ್ದೋ ಸ್ಪೆಷಲ್ ಆದ ವಿಷಯ ಅಥವಾ ಕೆಲವು ಜನರಿಗೆ ಮಾತ್ರ ಇರುವ ವಿಶೇಷ ಶಕ್ತಿ ಅಂತ ಥಿಂಕ್ ಮಾಡ್ತಾರೆ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಟೆಲಿಪತಿ ಅನುಭವ ನಿಮ್ಮೆಲ್ಲರಿಗೂ ಕೂಡ ಆಗ್ತಾ ಇರ್ತದೆ. ನಿಮ್ಮಲ್ಲಿ ತುಂಬಾ ಜನಕ್ಕೆ ನಿಮ್ಗೆ ಕ್ಲೋಸ್ ಆದ ಪ್ರೀತಿ ಪಾತ್ರರ ಜೊತೆ ಈ ರೀತಿ ಅನುಭವ ಈಗಾಗ್ಲೇ ಆಗಿರಬಹುದು. ನಿಮ್ಗೂ ಕೂಡ ನಿಮ್ಮ ಲವ್ಡ್ ಒನ್ಸ್ ಜೊತೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಥವಾ ಟೆಲಿಪತಿನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸಿ. ಹೌದು, ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ. ಆದ್ರೆ ಹೆಚ್ಚಿನ ಜನಕ್ಕೆ ನಾವು ಟೆಲಿಪತಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಲ್ಲ. ಯಾಕಂದ್ರೆ ಈ ರೀತಿಯ ಎಕ್ಸ್ಪೀರಿಯನ್ಸ್ ಸಾಮಾನ್ಯವಾಗಿ ನಮ್ಗೆ ಗೊತ್ತಿಲ್ಲದೆ ತಾನೇ ಆಗ್ತಾ ಇರ್ತವೆ. ಉದಾಹರಣೆಗೆ ನೀವು ಒಬ್ಬ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಸ್ವಲ್ಪ ಹೊತ್ತಿನ ನಂತರ ಅದೇ ಪರ್ಸನ್ ನಿಮ್ಗೆ ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು. ಆಗ ನಿಮ್ಗೆ ಈಗಷ್ಟೇ ನಾನು ಇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದೇ ಟೈಮ್ ಅಲ್ಲಿ ಇವರು ಕಾಲ್ ಮಾಡಿದ್ರು, ಇದು ಟೆಲಿಪತಿ ಆಗಿರ್ಬೋದಾ ಅಂತ ಅನ್ಸುತ್ತೆ. ಅಥವಾ ಕೆಲವೊಮ್ಮೆ ನಿಮ್ಮ ಲವ್ಡ್ ಒನ್ ನೀವು ಯೋಚನೆ ಮಾಡ್ತಾ ಇದ್ದ ಅದೇ ವಿಷಯವನ್ನ ಹೇಳಿದಾಗ ನಿಮ್ಗೆ ಓ ಇದು ಟೆಲಿಪತಿ ಅಂತ ಅನ್ಸುತ್ತೆ. ಆದ್ರೆ ಇವತ್ ನಾನ್ ನಿಮ್ಗೆ ಟೆಲಿಪತಿನ ಕಾನ್ಶಿಯಸ್ ಆಗಿ ಟೆಸ್ಟ್ ಮಾಡೋಕೆ ಒಂದು ಸಿಂಪಲ್ ಪ್ರೊಸೆಸ್ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ನ ಯೂಸ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಅವರು ದೂರದಲ್ಲಿದ್ರು ಕೂಡ ಎನರ್ಜಿ ಮೂಲಕ ಕಮ್ಯುನಿಕೇಟ್ ಮಾಡಬಹುದು. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಎನರ್ಜಿ ಮತ್ತು ನಿಮ್ಮ ಲೈಫ್ ಅಲ್ಲಿರುವ ಪ್ರತಿಯೊಬ್ಬರು ಕೂಡ ಎನರ್ಜಿ. ಆಕ್ಚುಲಿ ಈ ಯೂನಿವರ್ಸ್ ಅಲ್ಲಿರುವ ಎಲ್ಲಾ ವಿಷಯವೂ ಕೂಡ ಎನರ್ಜಿ. ನಿಮ್ಮ ಮೈಂಡ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಥಾಟ್ ಬಂದಾಗ ಆ ಥಾಟ್ ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ಫೋಕಸ್ ಮಾಡಿ ಮನ್ಸಲ್ಲಿ ಇಟ್ಕೊಂಡಾಗ ಆ ಥಾಟ್ ಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರೋ ಆ ಪರ್ಸನ್ ಜೊತೆ ಕನೆಕ್ಟ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವಿದನ್ನ ಉದ್ದೇಶ ಪೂರ್ವಕವಾಗಿ ಸ್ಟ್ರಾಂಗ್ ಫೀಲಿಂಗ್ಸ್ ಜೊತೆ ಮಾಡಿದಾಗ ನೀವು ಆ ಪರ್ಸನ್ ನ ವೈಬ್ರೇಷನ್ ಜೊತೆ ಟೆಲಿಪತಿಕಲಿ ಕನೆಕ್ಟ್ ಆಗ್ತೀರಾ ಮತ್ತು ಆ ಪರ್ಸನ್ ಕೂಡ ಅದೇ ರೀತಿಯ ಫೀಲಿಂಗ್ ನ ಫೀಲ್ ಮಾಡಬಹುದು. ಇದೇ ರೀತಿ ತುಂಬಾ ಸಲ ನಿಮ್ಮ ಪ್ರೀತಿ ಪಾತ್ರರು ಏನೋ ಒಂದು ಫೀಲಿಂಗ್ ನ ಫೀಲ್ ಮಾಡ್ತಾರೆ ಮತ್ತು ನಿಮ್ಗೂ ಕೂಡ ಅದೇ ಫೀಲಿಂಗ್ ಬರುತ್ತೆ. ಉದಾಹರಣೆಗೆ ಕೆಲವೊಮ್ಮೆ ನೀವು ನಿಮ್ಮ ಮನೆಯಿಂದ ದೂರದಲ್ಲಿರ್ತೀರಾ, ಆಗ ಸಡನ್ ಆಗಿ ನಿಮ್ಗೆ ನನ್ನ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕು ಅಥವಾ ನನ್ನ ಬ್ರದರ್ ಅಥವಾ ಸಿಸ್ಟರ್ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಕೆಲವೊಮ್ಮೆ ಯಾಕೆ ಅಂತ ಗೊತ್ತಿಲ್ಲದೆ ನಿಮ್ಗೆ ಸ್ವಲ್ಪ ಚಿಂತೆ ಕೂಡ ಆಗ್ತಾ ಇರುತ್ತೆ. ಆಗ ನೀವು ಅವರಿಗೆ ಕಾಲ್ ಮಾಡಿದಾಗ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಥವಾ ಏನೋ ಸರಿಯಾಗಿ ನಡೀತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇ ರೀತಿ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್, ಹಸ್ಬೆಂಡ್ ಅಥವಾ ವೈಫ್ ಜೊತೆ ಕೂಡ ಈ ತರ ಎಕ್ಸ್ಪೀರಿಯನ್ಸಸ್ ಆಗಿರಬಹುದು. ಉದಾಹರಣೆಗೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ಲಾನ್ ಇರುತ್ತೆ, ಅದೇ ಟೈಮ್ ಅಲ್ಲಿ ಅವರ ಮೈಂಡ್ ಅಲ್ಲೂ ಎಕ್ಸಾಕ್ಟ್ ಅದೇ ಪ್ಲಾನ್ ಇರಬಹುದು. ಫಾರ್ ಎಕ್ಸಾಂಪಲ್, ನೀವು ಮೂವಿಗೆ ಹೋಗೋಣ ಅಥವಾ ಈ ಪರ್ಟಿಕ್ಯುಲರ್ ಪ್ಲೇಸ್ ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ನೀವು ಆ ವಿಷಯವನ್ನ ಅವರಿಗೆ ಹೇಳುವ ಮುಂಚೆಯೇ ಅಥವಾ ನೀವು ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಅವರೇ ಅದೇ ವಿಷಯವನ್ನ ಹೇಳಿ ಬಿಡ್ತಾರೆ. ಆಗ ನೀವು ಓ ಮೈ ಗಾಡ್, ನಾನು ಕೂಡ ಇದೇ ವಿಷಯ ನಿಂಗೆ ಹೇಳ್ಬೇಕು ಅಂತ ಇದ್ದೆ ಅಂತ ಹೇಳ್ತೀರಾ. ಇದು ಎಲ್ಲ ಕಾನ್ಶಿಯಸ್ಲಿ ಅಲ್ಲ, ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಆದ್ರೆ ಇವತ್ ನೀವು ಮಾಡ್ಬೇಕಾಗಿರೋದು ಬೇರೆ. ಇವತ್ ನೀವು ಇದನ್ನ ಕಾನ್ಶಿಯಸ್ಲಿ ಅಂದ್ರೆ ಗೊತ್ತಿದ್ಕೊಂಡೇ ಮಾಡ್ಬೇಕು. ಮೊದಲು ನೀವು ಒಂದು ಪರ್ಸನ್ ನ ಚೂಸ್ ಮಾಡಿ, ಎಸ್ಪೆಷಲಿ ನಿಮ್ಗೆ ತುಂಬಾ ಕ್ಲೋಸ್ ಆದ ಒಂದು ಪರ್ಸನ್ ನ ಚೂಸ್ ಮಾಡಿ. ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬಹುದು ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬಹುದು ಅಥವಾ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್ ಅಥವಾ ವೈಫ್ ಆಗಿರ್ಬಹುದು. ಅಂದ್ರೆ ನಿಮ್ಮ ಜೊತೆ ಸ್ಟ್ರಾಂಗ್ ರಿಲೇಶನ್ಶಿಪ್ ಇರುವ ಯಾರಾದ್ರೂ ಒಬ್ಬರನ್ನ ಚೂಸ್ ಮಾಡಿ. ಯಾಕಂದ್ರೆ ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ಒಂದು ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ಆಗಿ ಸ್ವಲ್ಪ ಟೈಮ್ ಇಂದ ನೀವು ಮಾತನಾಡದೇ ಇರುವ ಪರ್ಸನ್ ನ ಚೂಸ್ ಮಾಡಿ. ಅಂದ್ರೆ ಕೆಲವು ವೀಕ್ಸ್ ಇಂದ ಅಥವಾ ಮಂತ್ಸ್ ಇಂದ ನೀವು ಅವರೊಂದಿಗೆ ಮಾತನಾಡಿರದ ಪರ್ಸನ್ ಆಗಿರ್ಬೇಕು. ಈ ಟೆಕ್ನಿಕ್ ನ ನೀವು ರಾತ್ರಿ ಮಲಗೋ ಮುಂಚೆ ಮಾಡಬಹುದು ಅಥವಾ ದಿನದ ಯಾವುದೇ ಟೈಮ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂಡ ಮಾಡಬಹುದು. ಮೊದಲು ನೀವು ಚೂಸ್ ಮಾಡಿದ ಆ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಅವರೊಂದಿಗೆ ನೀವು ಸ್ಪೆಂಡ್ ಮಾಡಿದ ಒಳ್ಳೆ ಸಮಯವನ್ನ ನೆನಪಿಸ್ಕೊಳ್ಳಿ. ಅವರೊಂದಿಗೆ ಮಾಡಿದ ಫನ್ ಮೂಮೆಂಟ್ಸ್ ನ ನೆನಪಿಸ್ಕೊಳ್ಳಿ ಮತ್ತು ಇಬ್ಬರು ತುಂಬಾ ಖುಷಿಯಿಂದ ಇದ್ದ ಸಮಯವನ್ನ ನೆನಪಿಸ್ಕೊಳ್ಳಿ. ಅವರೊಂದಿಗೆ ನೀವು ಸ್ಪೆಂಡ್ ಮಾಡಿದ ಯಾವುದೇ ಒಳ್ಳೆ ಮೂಮೆಂಟ್ ಬಗ್ಗೆ ಯೋಚನೆ ಮಾಡಿ. ಆ ಹ್ಯಾಪಿ ಮೂಮೆಂಟ್ಸ್ ನ ಮನಸ್ಸಲ್ಲಿ ನೆನಪಿಸ್ಕೊಂಡ ಮೇಲೆ ಈಗ ನೀವು ಒಂದು ಇಂಟೆನ್ಷನ್ ನ ಸೆಟ್ ಮಾಡ್ಬೇಕು. ಅಂದ್ರೆ ಆ ಪರ್ಸನ್ ನಿಮ್ಗೆ ಮೆಸೇಜ್ ಮಾಡ್ಬೇಕು ಅಥವಾ ಕಾಲ್ ಮಾಡ್ಬೇಕು ಅಂತ ನೀವು ಮನಸ್ಸಲ್ಲಿ ಡಿಸೈಡ್ ಮಾಡಬಹುದು. ಅಥವಾ ಇನ್ನೊಂದು ಪರ್ಟಿಕ್ಯುಲರ್ ಇಂಟೆನ್ಷನ್ ಕೂಡ ಸೆಟ್ ಮಾಡಬಹುದು. ಅಂದ್ರೆ ಆ ಪರ್ಸನ್ ನಿಮ್ ಜೊತೆ ಪರ್ಟಿಕ್ಯುಲರ್ ಪ್ಲಾನ್ ಬಗ್ಗೆ ಮಾತಾಡ್ಬೇಕು ಅಂತ ನೀವು ಮನಸ್ಸಲ್ಲಿ ಡಿಸೈಡ್ ಮಾಡಿ ಆ ಪ್ಲಾನ್ ಬಗ್ಗೆ ತುಂಬಾ ಫೋಕಸ್ ಮಾಡಿ ಯೋಚನೆ ಮಾಡಿ. ಎಕ್ಸಾಂಪಲ್ ಗೆ ಇಬ್ರು ಸೇರಿ ವೆಕೇಶನ್ ಗೆ ಹೋಗೋದು ಅಥವಾ ಮೂವಿಗೆ ಹೋಗೋದು, ಹೀಗೆ ಯಾವುದೇ ಪ್ಲಾನ್ ಆಗಿರ್ಬಹುದು. ಒಂದ್ ವೇಳೆ ನಿಮ್ಗೆ ಒಬ್ಬ ಪರ್ಸನ್ ಜೊತೆ ಮೂವಿಗೆ ಹೋಗ್ಬೇಕು ಅಂತ ಇದ್ರೆ ಮೊದಲು ಆ ಪರ್ಸನ್ ನ ನೆನಪಿಸ್ಕೊಳ್ಳಿ. ಆಮೇಲೆ ಆ ಪರ್ಸನ್ ನಿಮ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮೂವಿಗೆ ಹೋಗೋಣ ಅಂತ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಮತ್ತು ನೀವಿಬ್ರು ಯಾವ ಮೂವಿಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ಮಾತಾಡ್ತಿದ್ದೀರಾ ಅಂತ ಮನ್ಸಲ್ಲಿ ಊಹಿಸ್ಕೊಳ್ಳಿ.
ಇದನ್ನ 3-4 ನಿಮಿಷ ಇಮ್ಯಾಜಿನ್ ಮಾಡಿ, ಕನಿಷ್ಠ 3 ನಿಮಿಷ ಆದ್ರೂ ಖುಷಿಯಿಂದ ಇಮ್ಯಾಜಿನ್ ಮಾಡಿ. ಆ ಮೂಮೆಂಟ್ ನ ಖುಷಿಯಾಗಿ ಫೀಲ್ ಮಾಡಿ. ಆಮೇಲೆ ಆ ಯೋಚನೆಯನ್ನ ಬಿಟ್ಬಿಡಿ, ಮತ್ತೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಡಿ. ಇದೇ ತರ ನಿಮ್ಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ಆ ಪರ್ಸನ್ ಮಾತಾಡ್ಬೇಕು ಅಂದ್ರೆ ಆ ಟಾಪಿಕ್ ಬಗ್ಗೆ ಥಿಂಕ್ ಮಾಡಬಹುದು. ಮತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಒಂದ್ ವೇಳೆ ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ರೆ ಕೇವಲ 24 ಗಂಟೆ ಒಳಗೆ ಆ ಪರ್ಸನ್ ನಿಮ್ಗೆ ಮೆಸೇಜ್ ಮಾಡಬಹುದು, ಅಥವಾ ಕಾಲ್ ಮಾಡಬಹುದು, ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ನೀವಿಬ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಮತ್ತು ಆ ಪರ್ಸನ್ ಕೂಡ ನೀವು ಯೋಚನೆ ಮಾಡಿದ ಅದೇ ಟಾಪಿಕ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಕೆಲವೊಬ್ಬರ ವಿಷಯದಲ್ಲಿ ಇದಕ್ಕೆ 44 ಗಂಟೆ ತಗೊಳ್ಬಹುದು. ತುಂಬಾ ಕಡಿಮೆ ಜನರ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಸಮಯ ತಗೊಳ್ಬಹುದು. ಅದನ್ನ ಬಿಟ್ರೆ ಹೆಚ್ಚಿನ ಜನರು 48 ಗಂಟೆಗಳ ಒಳಗೆ ಟೆಲಿಪತಿಕ್ ಮೆಸೇಜ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಾಗಾಗಿ ಇವತ್ತು ಸ್ವಲ್ಪ ಸಮಯ ಇದಕ್ಕೆ ಕೊಡಿ. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಸಿಂಪ್ಲಿ ನಿಮ್ಮ ಥಾಟ್ ನ ಯೂನಿವರ್ಸ್ ಗೆ ರಿಲೀಸ್ ಮಾಡಿ ಹ್ಯಾಪಿ ಆಗಿರಿ. ಈ ವಿಡಿಯೋ ನಿಮ್ಗೆ ಇನ್ಸ್ಪೈರ್ ಮಾಡಿ ನೀವು ಇದನ್ನ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈಗಲೇ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ. ಇದನ್ನ ನಾನು ಖಂಡಿತವಾಗಿ ಟ್ರೈ ಮಾಡ್ತೀನಿ ಅಂತ. ಆಮೇಲೆ ನಿಮ್ಗೆ ಮೆಸೇಜ್ ಬಂದಾಗ ಅಥವಾ ಈ ಟೆಲಿಪತಿಕ್ ಮೆಸೇಜ್ ನಿಮ್ಮ ವಿಷಯದಲ್ಲಿ ವರ್ಕ್ ಆದಾಗ ಮತ್ತೆ ಇಲ್ಲಿಗೆ ಬನ್ನಿ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ. ಯಾಕಂದ್ರೆ ಈ ತರ ಅಮೇಜಿಂಗ್ ವಿಡಿಯೋಸ್, ಟೆಕ್ನಿಕ್ಸ್ ಮತ್ತು ಇಂಟ್ರೆಸ್ಟಿಂಗ್ ಪ್ರೊಸೆಸ್ ಬಗ್ಗೆ ಯಾವುದೇ ನೋಟಿಫಿಕೇಶನ್ ನೀವು ಮಿಸ್ ಮಾಡಲ್ಲ.